ಸುಮಾರು ಗ್ರಾಮ ಪಂಚಾಯಿತಿ ವತಿಯಿಂದ 15ನೇ ಹಣಕಾಸು ಯೋಜನೆಯಡಿ ತಾಲೂಕು ನಾರೆಮದ್ದಪಲ್ಲಿಯಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶಿವಪುರ ಗ್ರಾಮದ ದಲಿತರ ಕೇರಿಯಲ್ಲಿ ಕೈಗೊಂಡಿರುವ ಸಿಸಿ ರಸ್ತೆ ಕಾಮಗಾರಿ ಅರ್ಧಕ್ಕೆ ನಿಂತಿದ್ದು ಬೀದಿ ಬದಿ ಕೊನೆಯಲ್ಲಿರುವ ವೃದ್ಧ ದಂಪತಿಯ ಮನೆ ಮುಂದೆ ರಸ್ತೆ ಕಾಮಗಾರಿ ಪೂರ್ಣಗೊಳಿಸದಿರುವುದರಿಂದ ಕೊಳಚೆ ನೀರು ಮತ್ತು ಮಳೆ ನೀರು ನಿಂತು ಅವ್ಯವಸ್ಥೆ ಆಗ್ರವಾಗಿದೆ. ಇದರಿಂದಾಗಿ ಸೊಳ್ಳೆಗಳ ಕಾಟ ವಿಪರೀತವಾಗಿದ್ದು ಸಾಂಕ್ರಾಮಿಕ ರೋಗಗಳ ಭೀತಿಯಲ್ಲಿ ಬದುಕುವಂತಾಗಿದೆ ಎಂದು ನಿವಾಸಿಗಳು ಅಳಲು ತೋಡಿಕೊಂಡಿದ್ದಾರೆ. ಸುಮಾರು 3 ತಿಂಗಳ ಹಿಂದೆ ಈ ಬೀದಿಯಲ್ಲಿ ಸಿಸಿ ರಸ್ತೆ ಕಾಮಗಾರಿ ಕೈಗೊಳ್ಳಲಾಗಿತ್ತು. ಆದರೆ ವೃದ್ಧ ದಂಪತಿಗಳಾದ ಮ್ಯಾಕಲ ನರಸಿಂಹಪ್ಪ ನರಸಮ್ಮ ಅವರ ಮನೆಯ ಮುಂಭಾಗದವರೆಗೂ ರಸ್ತೆ ನಿರ್ಮಿಸಿ ಉಳಿದ ಕೆಲವೇ ಅಡಿಗಳ ಕಾಮಗಾರಿಯನ್ನ ಪೂರ್ಣಗೊಳಿಸದೆ ಹಾಗೇ ಬಿಡಲಾಗಿದೆ. ಇದರ ಪರಿಣಾಮವಾಗಿ ಇಡೀ ಬೀದಿಯ ಉಪಯೋಗಿಸಿದ ಕೊಳಚೆ ನೀರು ಮತ್ತು ಮಳೆ ನೀರು ಈ ದಂಪತಿಗಳ ಮನೆ ಮುಂದೆ ನಿಂತು ಕೆರೆಯಂತಾಗಿದೆ. ಚರಂಡಿ ನಿರ್ಮಿಸದೆ ಅವೈಜ್ಞಾನಿಕ ಕಾಮಗಾರಿ. ಸಿಸಿ ರಸ್ತೆ ನಿರ್ಮಾಣದ ಮೊದಲು ಬೀದಿಯ ನೀರಿನ ಸಮರ್ಪಕ ವಿಲೇವಾರಿಗಾಗಿ ಚರಂಡಿ ನಿರ್ಮಿಸಬೇಕಿತ್ತು. ಆದರೆ ಅಧಿಕಾರಿಗಳು ಯಾವುದೇ ಚರಂಡಿ ನಿರ್ಮಾಣ ಮಾಡದೆ ಕೇವಲ ಸಿಸಿ ರಸ್ತೆ ಕಾಮಗಾರಿ ಮಾಡಿ ಕೈ ತೊಳೆದುಕೊಂಡಿದ್ದಾರೆ. ಈ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ನೀರು ಮುಂದೆ ಹರಿಯದೆ ದಂಪತಿಗಳ ಮನೆಯ ಮುಂದೆಯೇ ನಿಲ್ಲುವಂತಾಗಿದೆ. ಸೊಳ್ಳೆ ಕಾಟದಿಂದ ಜ್ವರ, ಆಸ್ಪತ್ರೆಗೆ ದಾಖಲು. ರಾತ್ರಿ ಸಮಯದಲ್ಲಿ ನಿಂತ ನೀರಿನಿಂದ ಸೊಳ್ಳೆಗಳ ಕಾಟ ವಿಪರೀತವಾಗಿದ್ದು ಇದರ ಪರಿಣಾಮವಾಗಿ ವೃದ್ಧೆ ನರಸಿಂಹಪ್ಪ ಅವರಿಗೆ ಜ್ವರ ಬಂದು ಆಸ್ಪತ್ರೆಗೆ ದಾಖಲಾಗಬೇಕಾದ ಪರಿಸ್ಥಿತಿ ಒದಗಿ ಬಂದಿದೆ. ಈ ಕುರಿತು ಮಾತನಾಡಿರುವ ವೃದ್ಧ ದಂಪತಿಗಳು, ಇತ್ತೀಚೆಗೆ ನಮ್ಮ ಬೀದಿಯಲ್ಲಿ ಸಿಸಿ ರಸ್ತೆ ಮಾಡುವಾಗ ಕಾಮಗಾರಿ ಮಾಡಿಸುವ ಸದಸ್ಯರನ್ನ ಕೇದಕ್ಕೆ 15 ದಿನ ಕಾಲಾವಕಾಶ ಕೊಡಿ, ರಸ್ತೆ ಹಾಕಿಸಿ ಕೊಡುತ್ತೇವೆ ಎಂದು ಹೇಳಿದರು. ಆದರೆ 3 ತಿಂಗಳು ಕಳೆದರೂ ಯಾರೂ ಬಂದಿಲ್ಲ. ಇದರಿಂದ ನಮ್ಮ ಮನೆಯ ಮುಂದೆ ಮಳೆ ನೀರು ಮತ್ತು ಚರಂಡಿ ನೀರು ನಿಂತು ಸೊಳ್ಳೆಗಳ ಕಾಟ ಜಾಸ್ತಿಯಾಗಿದೆ. ಸಾಂಕ್ರಾಮಿಕ ರೋಗಗಳ ಭೀತಿಯಲ್ಲಿ ಬದುಕುತ್ತಿದ್ದೇವೆ ಎಂದು ಕಣ್ಣೀರು ಹಾಕಿದರು. ఈ సీటీలు కలుపుకొని నీళ్ళు రాత బట్టి గబ్బట్టి జ్వరాలు వచ్చి హాస్పిటల్లో ఉన్నాము. ఇల్లు కూడా ఇచ్చిపెట్టేసే ఉన్నాము. వాళ్ళు చేసిన పనికి ఆసుపత్రిలో నెల మించి మన ఇంకా అయ్యాలి సార్ మీ తావ గలీజులా ఈ తావ సీటీలు కోరు కాక ఆడాడ సీటీలు గడిచేమని నెల అయింది ఆసుపత్రి చేరి ఆ సీటీలు అన్నీ కావాల్సింది చూపించమంటే చూపిస్తాం. ఎన్ని దినాలు మీరు రోడ్ వేసేది? మళ్ళీ ఎన్ని దినాలు మీరు 15 దినాలకే వేస్తామన్నారు. ఈ పొద్దుకి లేదు. 3 నెలలు పొద్దు ఏమనుకోండి మీరు వేయాలనుకున్నారా, వేయకూడదు అనుకున్నారా అని మాకు రైలు కావాల ఇత 5 నీళ్ళని మా ఇంటి నుంచి వస్తున్నాయి. చీటీలు కలుస్తున్నాయి. ఇంట్లోకే మార్గం లేకుండా ఇల్లు వేసి పెట్టేసినాం. ఇల్లు వేసి పెట్టేసి పరాగు ఇంట్లో కాపం చేసుకుంటా ఉన్నాం. సాధ్యం కాలే తాబా మన ఇంకానే కాల ఒకనాడంతా చూడండి స్వామి, మీరు కూడా వచ్చి నెల 2 నెలలు 3 నెలలు చూడాలంటే 3 నెలలు పూర్తాయా అయిపోయింది. అర్ధ చేస్తాం నిద్ర చేస్తామని ఇట్లా పెట్టి మేము అట్లే పోతామని ಸಂಬಂಧಿಸಿದ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಕೂಡಲೇ ಮಧ್ಯ ಪ್ರವೇಶಿಸಿ ಅರ್ಧಕ್ಕೆ ನಿಂತಿರುವ ಸಿಸಿ ರಸ್ತೆ ಕಾಮಗಾರಿಯನ್ನ ಪೂರ್ಣಗೊಳಿಸಿ ನೀರು ಸರಾಗವಾಗಿ ಹರಿದು ಹೋಗಲು ಸೂಕ್ತ ಚರಂಡಿ ವ್ಯವಸ್ಥೆ ಕಲ್ಪಿಸಬೇಕು ಎಂದು ದಲಿತರ ಕೇರಿಯ ನಿವಾಸಿಗಳು ಆಗ್ರಹಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಯಾರಬ್ಬ ಎಂ, ಭಾರತ ವೈಭವ ನ್ಯೂಸ್, ಚೇಳೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.